ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂತಹ ಕ್ಯಾಬೇಜ್ ಪಕೋಡ ಆ್ಯಂಡ್ ಟೊಮೊಟೊ ಕೆಚಪ್ನ ಯಾವ ರೀತಿ ಮನೆಯಲ್ಲೇ ಮಾಡೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಇಲ್ಲಿ ನಾನು ಒಂದು ಅರ್ಧ ಕೆ ಜಿಯಲ್ಲಿ ಅರ್ಧ ಪೀಸ್ ಆಗುವಷ್ಟು ಕ್ಯಾಬೇಜ್ನ ವಾಶ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ನಾನು ಚಿಕ್ಕದಾಗಿ ಪೀಸ್ ಮಾಡಿ ತಗೊತಿದ್ದೀನಲ್ಲ, ನಿಮ್ಗೆ ಈ ಥರ ಪೀಸ್ ಬೇಡ ಅನ್ನೋಂಗಿದ್ರೆ ಸ್ವಲ್ಪ ಉದ್ದುದ್ದನೇ ಕಟ್ ಮಾಡಿಕೊಂಡು ತಗೋಬೋದು. ಹಾಗೆ ಕಟ್ ಮಾಡಿದ್ದೆಲ್ಲ ಆದಮೇಲೆ ಒಂದು ಬೌಲ್ಗೆ ಸ್ವಲ್ಪ ಸಾಲ್ಟು ಹಾಗೆ ಅರಿಶಿಣದ ಪುಡಿ ಹಾಕಿ ಒಂದು 10 ಮಿನಿಟ್ಸ್ ಹಾಗೆ ಬಿಟ್ಬಿಡಿ. ಯಾಕಂದರೆ ಈಗ ತುಂಬ ಕೆಮಿಕಲ್ಸ್ ಅನ್ನೋದು ಯೂಸ್ ಮಾಡ್ತಾರಲ್ಲ, ಅದಕ್ಕೋಸ್ಕರ. ಹಾಗೆ ಸಪೋಸ್ ಏನಾದರೂ ಹುಳು ಆ ಥರ ಏನಾದರೂ ಇದ್ರೂ ಮೇಲೆ ಬಂದು ತೇಳುತ್ತಲ್ಲ, ಅದಕ್ಕೆ ಒಂದು 10 ಮಿನಿಟ್ಸ್ ಬಿಡಿ ಅಂತ ಹೇಳ್ತಿರೋದು. ಅದೆಲ್ಲ ಆದಮೇಲೆ 10 ಮಿನಿಟ್ಸ್ ಆದಮೇಲೆ ಒಂದು ಪ್ಲೇಟ್ಗೆ ತಗೊಂಡು ಇಟ್ಕೋಬೇಕು. ನೋಡಿ, ಈ ಥರ ಬಂದಿದೆ. ಹಾಗೆ ಈಗ ರೆಸಿಪಿಗೋಸ್ಕರ ಅಂತ ಅಂದರೆ ಪಕೋಡಗೋಸ್ಕರ ಅಂತ ಈಗ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಖಾರ, ಜೀರಿಗೆ ಹಾಗೂ ಒಂದು 3/4 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ತಗೊಂಡಿದ್ದೀನಿ. ಒಂದು ಗಡ್ಡೆ ಆಗುವಷ್ಟು ಈರುಳ್ಳಿನ ತಗೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಕೊತ್ತಂಬರಿ ಹಾಗೆ ಕರಿಬೇವನ್ನ ಒಂದೇ ಇದರಲ್ಲಿ ತಗೊಂಡಿದ್ದೀನಿ. ಹಾಗೆ ಕ್ರಿಸ್ಪಿನೆಸ್ಗೋಸ್ಕರ ಅಂತ ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ. ಈಗ ಒಂದು ಬೌಲ್ಗೆ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಕ್ಯಾಬೇಜ್ ಪೀಸಸ್ ಎಲ್ಲ ಹಾಕಿ, ಹಾಗೆ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಪೀಸಸ್ಸು ಅದನ್ನೆಲ್ಲ ಹಾಕಬೇಕು. ಅದಕ್ಕೆ ಈಗ ಒಂದು 3/4 ಕಪ್ ಆಗುವಷ್ಟು ಇದರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆಯೇ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರದ ಪುಡಿ ಹಾಕಿ, ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಖಾರನ ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ, ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೂ ಕರಿಬೇವನ್ನ ಕಟ್ ಮಾಡ್ಕೊಂಡಿದ್ವಲ್ಲ ಅದು ಹಾಕ್ಕೊತಿದ್ದೀನಿ. ಈಗ ಕ್ರಿಸ್ಪಿನೆಸ್ಗೋಸ್ಕರ ಅಂತ 1.5 ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಿದ್ದೀನಿ. ಹಾಗೆ ನಿಮಗೇನಾದರೂ ಬೇಕು ಅನ್ನೋಂಗಿದ್ರೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಸೋಡಾನು ಹಾಕ್ಕೋಬೋದು. ಅದು ಸ್ವಲ್ಪ ಮೆತ್ತಕ್ಕೆ ಸಾಫ್ಟಾಗಿ ಬರುತ್ತೆ ಪಕೋಡ ಅನ್ನೋದು. ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಇದು ಆಲ್ರೆಡಿ ಬಿಸಿ ಮಾಡಿ ತಣ್ಣಗಾಗಿರುತ್ತಲ್ಲ ಆಯಿಲು, ಅದು ಹಾಕ್ಕೊಂಡಿರೋದು. ಹಾಗೆ ಸ್ವಲ್ಪ ನಿಮ್ಗೆ ಯಾವ ಥರ ಕನ್ಸಿಸ್ಟೆನ್ಸಿಗೆ ಬೇಕೋ ಆ ಥರ ಕನ್ಸಿಸ್ಟೆನ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ನನಗೆ ನೀರು ಜಾಸ್ತಿ ಆದಂಗೆ ಅನಿಸ್ತು, ಅದಕ್ಕೆ ಆಗಲೇ ಒಂದು ಅರ್ಧ ಕಪ್ ತಗೊಂಡಿದ್ನಲ್ಲ ಕಡಲೆ ಹಿಟ್ಟು, ಈಗ ಇನ್ನೂ ಸ್ವಲ್ಪ ಇತ್ತು, ಅದರಲ್ಲಿ 1/4 ಕಪ್ ಆಗುವಷ್ಟು ಅದನ್ನು ಹಾಕಿ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಆದರೂ ಬಿಡಬೇಕು. ಯಾಕಂದರೆ ಉಪ್ಪು ಖಾರ ಅನ್ನೋದು ಚೆನ್ನಾಗಿ ಅಂಟಬೇಕಲ್ಲ, ಹೊಂದ್ಕೋಬೇಕಲ್ಲ, ಅದಕ್ಕೆ. ಹಾಗೆ ಒಂದು ಸೈಡಲ್ಲಿ ಕಡಾಯಿಗೆ ಆಯಿಲ್ ಹೀಟ್ ಮಾಡೋಕ್ಕೆ ಇಟ್ಟಿದ್ದೀನಿ ಆಲ್ರೆಡಿ. ಈಗ ಆಯಿಲ್ ಹೀಟ್ ಆದಮೇಲೆ ಬಿಸಿ ಆದಮೇಲೆ ಪಕೋಡ ಹಾಕೋದಷ್ಟೇ. ಈಗ ನೋಡಿ ಯಾವ ಥರ ಆಗಿದೆ ಅಂತ. ನಿಮ್ಗೆ ಏನಾದರೂ ಸ್ವಲ್ಪ ಗಟ್ಟಿಯಾಗಿ ಬೇಕು ಅಂದರೆ ಕಡಲೆ ಹಿಟ್ಟನ್ನ ಹಾಕಿದ್ರೆ ಸ್ವಲ್ಪ ಗಟ್ಟಿಯಾಗುತ್ತೆ. ಈಗ ನೋಡಿ ಆಯಿಲ್ ಬಿಸಿ ಆಗಿದೆ, ನೋಡಿ ಯಾವ ಥರ ಬಿಸಿ ಆಗಿದೆ ಅಂತ. ಈಗ ನಾನು ಇಲ್ಲಿ ಮೀಡಿಯಮ್ ಸೈಜಲ್ಲಿ ಹಾಕ್ಕೊತಿದ್ದೀನಿ. ನಿಮಗೆ ಯಾವ ಥರ ಬೇಕೋ ಆ ಥರ ಇದರಲ್ಲಿ ಹಾಕ್ಕೊಳ್ಳಿ. ನೋಡಿ ಈಗ ಯಾವ ಥರ ಫ್ರೈ ಆಗಿದೆ ಅಂತ. ಹಾಗೆ ಮಧ್ಯದಲ್ಲಿ ಟರ್ನ್ ಮಾಡ್ಕೊತಾ ಇರಬೇಕು, ಯಾಕಂದರೆ ಒಂಥರ ರೋಸ್ಟ್ ಆಗೋಗುತ್ತಲ್ಲ, ಅದಕ್ಕೆ. ಈಗ ರೆಡಿ ಆಗಿದೆ ಪಕೋಡ ಅನ್ನೋದು. ನೋಡಿ ಯಾವ ಥರ ನೋಡೋದಕ್ಕೆ ಒಂಥರ ಕ್ರಿಸ್ಪಿಯಾಗಿ ಕಾಣಿಸ್ತಿದೆ, ಬಟ್ ಸ್ವಲ್ಪ ತಣ್ಣಗಾದ್ಮೇಲೆ ನೋಡೋಣ ಯಾವ ಥರ ಟೇಸ್ಟ್ ಬಂದಿದೆ ಅಂತ. ಈಗ ಟೊಮೊಟೊ ಕೆಚಪ್ಗೋಸ್ಕರ 1-2 ಮೀಡಿಯಮ್ ಸೈಜ್ ಟೊಮೊಟೊನ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ. ಈ ಥರ ಮನೆಯಲ್ಲೇ ಕೆಚಪ್ ಮಾಡೋದ್ರಿಂದ
ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ. ಹಾಗೆ ನಾವು ಥಿಂಕ್ ಮಾಡ್ತೀವಲ್ಲ ಔಟ್ಸೈಡಲ್ಲಿ ಅವ್ರು ಯಾವ ಥರ ಮಾಡಿರ್ತಾರೋ ಏನೋ ಅಂತ, ಆ ಥರ ಯಾವುದೇ ಭಯ ಪಡದೆ ಮನೆಯಲ್ಲಿ ಆರಾಮ್ಸೆ ಮಾಡ್ಕೊಂಡು ತಿನ್ಬೋದು. ಹಾಗೆ ಸಾಸ್ಗೋಸ್ಕರ ಅಂತ ನಾನಿಲ್ಲಿ ಒಂದು 3/4 ಕಪ್ ಆಗುವಷ್ಟು ನೀರು ಬಿಸಿ ಮಾಡ್ಕೊತಿದ್ದೀನಿ. ಈಗ ನೀರು ಬಿಸಿ ಆಗಿದೆಯಲ್ಲ, ಅದಕ್ಕೆ ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಟೊಮೊಟೊ ಪೀಸಸ್ನೆಲ್ಲ ಹಾಕಿ, ಅದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, ಹಾಗೆ 1-2 ಲವಂಗ, 1 ಏಲಕ್ಕಿನ ತಗೊಂಡು ಹಾಕ್ಕೊತಿದ್ದೀನಿ. ಈಗ ಇದನ್ನು ನೀರೆಲ್ಲ ಹೋಗೋವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಈಗ ನೀರೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಒಂದು 5 ನಿಮಿಷ ಆದಮೇಲೆ ನೀರೆಲ್ಲ ಈ ಥರ ಖಾಲಿ ಆಗಿದೆ ನೋಡಿ. ಈ ಥರ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಟೊಮೊಟೊನ ಬೇಯಿಸ್ಕೋಬೇಕು. ಅದನ್ನು ಸ್ವಲ್ಪ ಜಾರ್ಗೆ ಹಾಕ್ಕೊಂಡು, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು ನೋಡಿ. ಈ ಥರ ಈಗ ಪೇಸ್ಟ್ ಬಂದಿದೆ ಟೊಮೊಟೊದು. ಅದನ್ನೆಲ್ಲ ಈಗ ನಾವು ಟೀ ಸೋಸ್ತೀವಲ್ಲ ಅದನ್ನು ಯೂಸ್ ಮಾಡಿಕೊಂಡು ಟೊಮೊಟೊ ಸಿಪ್ಪೆ ಎಲ್ಲ ಕ್ಲೀನ್ ಮಾಡ್ಕೋಬೇಕು ನೋಡಿ. ಈಗ ಕೆಳಗಡೆ ನೀರು ಥರ ಬರ್ತಿದೆಯಲ್ಲ, ಅದೇ ನಮಗೆ ಬೇಕಿರೋದು. ಮೇಲೆ ಇರೋದೆಲ್ಲ ಸಿಪ್ಪೆ ಅಂದರೆ ವೇಸ್ಟ್ ಅಂತಲೇ ಅರ್ಥ ನೋಡಿ. ಚೆನ್ನಾಗಿ ಸೋಸ್ಕೋಬೇಕು. ಅದಕ್ಕೆ ನೀರೇನು ಆಗಬಾರ್ದು. ಈಗ ನೋಡಿ, 1-2 ಟೊಮೊಟೊ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಆಗಿದೆ ಅಷ್ಟೇ ಸಾಸು. ಹಾಗೆ ಚೆನ್ನಾಗಿ ಬೇಯಿಸ್ಕೋಬೇಕು. ಅದಕ್ಕೆ ಈಗ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಖಾರದ ಪುಡಿ, ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಧ್ಯದಲ್ಲಿ ಮಿಕ್ಸ್ ಮಾಡ್ಕೊತಾನೆ ಇರಬೇಕು, ಯಾಕಂದರೆ ಹಂಗೆ ಬಿಟ್ಟರೆ ಅದು ಸೀದೋಗುತ್ತೆ. ಅದಕ್ಕೆ ಈಗ ನೀರೆಲ್ಲ ಚೆನ್ನಾಗಿ ಆವಿಯಾಗಿ ಒಂಥರ ಔಟ್ಸೈಡ್ ಇರುತ್ತಲ್ಲ ಸಾಸು, ಟೊಮೊಟೊ ಕೆಚಪ್ ಯಾವ ಥರ ಇರುತ್ತೆ ಆ ಥರ ಬರೋವರೆಗೂ ನಾವು ಚೆನ್ನಾಗಿ ಬೇಯಿಸ್ಕೋಬೇಕು. ಹಾಗೆ ನಿಮಗೇನಾದರೂ ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು ಅನ್ನೋಂಗಿದ್ರೆ ಇದರಲ್ಲೇ ಹಾಕ್ಕೋಬೋದು, ಈ ಒಂದು ಪ್ರೋಸೆಸ್ಸಲ್ಲೇ. ಹಾಗೆ ಚೆನ್ನಾಗಿ ಬೇಯ್ತಿದೆ ನೋಡಿ. ಹಾಗೆ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಮಾಡಿ. ಹಾಗೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಇತ್ತು ಅಂತ ತಿಳಿಸಿ. ಈಗ ಒಂದು 5 ಮಿನಿಟ್ಸ್ ಬಿಟ್ಕೊಂಡು, ಅಂದರೆ ಫುಲ್ಲು ತಣ್ಣಗಾಗಿರುತ್ತಲ್ಲ, ಆದಮೇಲೆ ಒಂದು ಬೌಲ್ಗೆ ಹಾಕಿ ಸರ್ವ್ ಮಾಡಿಕೊಂಡ್ರೆ ಟೊಮೊಟೊ ಕೆಚಪ್ ಅನ್ನೋದು ರೆಡಿ ಆಗುತ್ತೆ. ಹಾಗೆ ನೀವೇನಾದರೂ ಸ್ವಲ್ಪ 1 or 2 ವೀಕ್ಸ್ವರೆಗೂ ಸ್ಟೋರ್ ಮಾಡ್ಕೋಬೇಕು ಅನ್ನೋರು ಅದಕ್ಕೆ ಸ್ವಲ್ಪ ವಿನೆಗರ್ ಹಾಕಿ, ಇಲ್ಲಾಂದರೆ ನಿಂಬೆಹಣ್ಣಿನ ರಸ ಹಾಕಿದ್ರೆ 1-2 ವೀಕ್ಸ್ವರೆಗೂ ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೋಬೋದು. ನಾನಿಲ್ಲಿ ಪ್ರೆಸೆಂಟ್ಗೋಸ್ಕರ ಅಂತಲೇ ಮಾಡಿದ್ದು, ಅದಕ್ಕೆ ನಾನು ಯಾವುದೇ ವಿನೆಗರ್ ಆ ಥರ ಹಾಕಿಲ್ಲ. ಈ ಥರ ಮನೆಯಲ್ಲೇ ಮಾಡೋದ್ರಿಂದ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಹಾಗೆ ಮನೆಯಲ್ಲಿ ಇರೋರು ಅಷ್ಟೇ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಔಟ್ಸೈಡ್ ತಂದಿರೋದಾದರೆ ಯಾವ ಥರ ಮಾಡಿರ್ತಾರೋ ಅನ್ನೋ ಟೆನ್ಷನ್ ಅನ್ನೋದಿರುತ್ತಲ್ಲ. ಬಟ್ ಮನೆಯಲ್ಲೇ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ. ನಾನಿಲ್ಲಿ ಚೆಕ್ ಮಾಡಿ ತೋರಿಸ್ತಿದ್ದೀನಿ. ಮುರಿದ್ರೆ ಯಾವ ಥರ ಕ್ರಿಸ್ಪಿಯಾಗಿ ಇಲ್ಲಿ ನೋಡೋಕ್ಕೆ ಆ ಥರ ಕಾಣಿಸ್ತಿದೆ. ಬಟ್ ವಿಡಿಯೋ ಸೌಂಡ್ ಬರ್ತಿತ್ತು, ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ. ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ನೀವು ಒಂದ್ಸರಿ ಟ್ರೈ ಮಾಡಿ ಮನೆಯಲ್ಲಿ. ಈಗ ನೀವು ನೋಡಿದ್ರಲ್ಲ, ತುಂಬ ಚೆನ್ನಾಗಿ ಬಂದಿದೆ ಟೇಸ್ಟ್ ಅಂತೂ. ನೀವು ಒಂದ್ಸರಿ ಟ್ರೈ ಮಾಡಿ. ಹಾಗೆ ಯಾವ ರೀತಿ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ಈವ್ನಿಂಗ್ ಟೈಮ್ ಸ್ನ್ಯಾಕ್ಸ್ಗೆ ಅಂತ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.